ಆದ್ಯಂಗ್ ಹೊಡೆದ್ಯಾ ಮಾವ? ಹೇಳು ಮಾವ, ಆದ್ಯನಿಗೆ ಹೊಡೆದ್ಯಾ? ಹೌದು, ಹೊಡೆದೆ. ಏನ್ ಮಾವ, ಚಿಕ್ಕ ಮಾತು ಹೇಳಿದ್ರೇನೆ ಆದ್ಯ ಸಹಿಸಲ್ಲ, ಅಂಥದ್ರಲ್ಲಿ ಆದ್ಯನ್ ಮೇಲೆ ಕೈ ಮಾಡಿದ್ಯಾ? ಹೊಡೆದೆ ಅಂತ ಹೇಳಿದಾಳೆ. ಯಾಕೆ ಹೊಡೆದೆ ಅಂತ ಹೇಳಿಲ್ವಾ? ಯಾಕೆ ಹೊಡೆದೆ ಅಂತ ಕೇಳಲಿಲ್ಲ ಅಂತ ನೀನ್ ಹೇಳ್ತಿದ್ಯಾ. ಯಾಕೆ ಕೈ ಎತ್ತಿದೆ ಅಂತ ಆದ್ಯನ ಒಂದು ಸಲ ಆದ್ರೂ ನೀನ್ ಕೇಳಿದ್ಯಾ ಮಾವ? ಅದಕ್ಕೆ ಕಾರಣ ತಿಳ್ಕೊಳ್ಳುವಂತ ಅವಶ್ಯಕತೆ ನನಗಿಲ್ಲ. ತಿಳ್ಕೋಬೇಕು ಮಾವ, ಯಾಕಂದ್ರೆ ಅವಳು ಯಾರೋ ಬೇರೆಯವಳಲ್ಲ. ನೀನ್ ಪ್ರೀತಿಸಿರೋ ಹುಡುಗಿನೇ, ನೀನೇ ಪ್ರಾಣ ಅಂತ ಬದುಕ್ತಾ ಇರೋ ಹುಡುಗಿ. ಅತ್ತೆ ಹಾಳು ಮಾಡಿರೋದು ದೊಡ್ಡಮ್ಮ ನೆನಪುಗಳನ್ನ. ತಾಯಿ ವಿಷಯದಲ್ಲಿ ತಪ್ಪು ಮಾಡಿದ್ರೆ ನಿನಗ್ ಕೋಪ ಬಂದ ಹಾಗೆ ಆದ್ಯನ ಕೋಪ ಬರಲ್ವಾ ಮಾವ? ಕೋಪ ಬಂದ್ರೆ ಕೈ ಎತ್ತತಾಳ, ನಮ್ಮಮ್ಮಂಗೆ ಹೊಡಿತಾಳ. ಮುಂದೆ ಅತ್ತೆ ಆಗೋರ್ ಮೇಲೆ ಕೈ ಹೇಗೆ ಎತ್ತತಾಳೆ? ಇದೇನಾ ದೊಡ್ಡವ್ರಿಗೆ ಆದ್ಯ ಕೊಡೋ ಗೌರವ? ಅವಳಿಗೆ ಗೌರವ ಕೊಡೋದು ಗೊತ್ತಿಲ್ಲ ಅಂತ ಅವಳ ಮೇಲೆ ಕೈ ಮಾಡ್ದೆ. ಆದ್ಯಂಗೆ ದೊಡ್ಡೋರ್ ಮೇಲೆ ಗೌರವ ಇಲ್ಲ ಅಂತ ನೀನ್ ಹೇಳ್ತಿದ್ಯಾ? ಆದ್ಯನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ನೀನ್ ಹೀಗ್ ಮಾತಾಡ್ತಿರೋದು ಆಶ್ಚರ್ಯ ಆಗ್ತಿದೆ ಮಾವ. ಆದ್ಯ ನಿನ್ನನ್ ಪ್ರೀತಿಸ್ಲಿಲ್ಲ ಮಾವ, ನೀನೇ ಆದ್ಯನ ಪ್ರೀತಿಸಿದ್ದು. ಅವಳಿಗೋಸ್ಕರ ಚಾರು ಜೊತೆ ಮದ್ವೆನೂ ಬೇಡ ಅಂದು ನಾವಲ್ಲೆಲ್ಲೋ ಊಟಲಿರೋವಾಗ ಅಲ್ಲಿವರೆಗೂ ಬಂದಿದ್ದೆ. ಅಲ್ಲೇ ಆದ್ಯನ ಮದ್ವೆನೂ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಆಗ ದೊಡ್ಡವ್ರ ಬಗ್ಗೆ ಆಗ್ಲಿ ಅವ್ರ ಗೌರವದ ಬಗ್ಗೆ ಆಗ್ಲಿ ಯೋಚಿಸಿದ್ದು ಆದ್ಯ, ನೀನಲ್ಲ ಮಾವ. ಮತ್ತೆ ಆದ್ಯನ್ಗೆ ದೊಡ್ಡೋರ್ ಕಂಡ್ರೆ ಗೌರವ ಇಲ್ಲ ಅಂತ ಅದ್ ಹೇಗ್ ಹೇಳ್ತೀಯ ಮಾವ? ಈ ಮನೆ ಬಗ್ಗೆ, ಈ ಮನೆ ಗೌರವದ ಬಗ್ಗೆ ಅವಳು ಯೋಚನೆ ಮಾಡಿದ್ರಿಂದಾನೆ ಅವತ್ತು ನಿನಗೆ ಬುದ್ಧಿ ಹೇಳಿ ಈ ಮನೆ ಕರ್ಕೊಂಡ್ ಬಂದಿದ್ದು. ಆ ಕಡೆ ಅತ್ತೆ ಮಾವ, ಇಲ್ಲಿ ಅಪ್ಪ ಅಮ್ಮ ಎಲ್ರೂ ನಿಮಗ್ ಮದ್ವೆ ಮಾಡ್ಬೇಕು ಅಂತ ಒಪ್ಸಿದ್ದು ಯಾರು ಅಲ್ವಾ? ಅದನ್ನೆಲ್ಲ ಹೇಗ್ ಮರ್ತೋದೆ ಮಾವ? ಅಷ್ಟೆಲ್ಲ ಯೋಚನೆ ಮಾಡೋ ಆದ್ಯ ಅತ್ತೆ ಮೇಲೆ ಕೈ ಮಾಡಕ್ ಹೋದ್ಲು ಅಂದ್ರೆ ಅವಳ ಮನ್ಸಿಗೆ ಅದೆಷ್ಟು ನೋವಾಗಿರೋದಕ್ಕೆ ಅಂಥ ಕೆಲ್ಸ ಮಾಡಕ್ ಹೋಗಿರ್ತಾಳೆ. ಅವಳು ಏನ್ ಬೇಕಾದ್ರೂ ಮಾಡಿರ್ಬೋದು, ಎಷ್ಟು ಬೇಕಾದ್ರೂ ಯೋಚನೆ ಮಾಡಿರ್ಬೋದು ರಾಜಲಕ್ಷ್ಮಿ. ಆದ್ರೆ ನಮ್ಮ ಅಮ್ಮನ ಮೇಲೆ ಕೈ ಎತ್ತಿದ್ ಮಾತ್ರ ನನಗೆ ತಡ್ಕೊಳಕ್ಕಾಗ್ಲಿಲ್ಲ. ಅಮ್ಮ ತಪ್ಪು ಮಾಡಿದ್ದು ಗೊತ್ತೋ ಗೊತ್ತಿಲ್ದೇನೋ ಗೊತ್ತಿಲ್ಲ, ಹಾಗಂತ ಅಮ್ಮನ ಮೇಲೆ ಕೈ ಎತ್ತುತ್ತಾಳ? ಈಗಲೇ ಹೀಗೆ ಮಾಡಿದಾಳೆ ಅಂದ್ರೆ ನಾಳೆ ಮದ್ವೆ ಆದ್ಮೇಲೆ ಏನೆಲ್ಲ ಮಾಡ್ಬೋದು ಅಂತ ಭಯ ಆಗ್ತಿದೆ. ಮದ್ವೆ ಆಗೋಕ್ಕೂ ಮುಂಚೆನೆ ಮುಂದೆ ಅವಳಿಗೆ ಅತ್ತೆ ಆಗೋರ್ ಮೇಲೆ ಕೈ ಎತ್ತದಂತ ಆದ್ಯ ಮದ್ವೆ ಆದ್ಮೇಲೆ ಯೋಚನೆ ಮಾಡ್ತಾಳ? ನನಗೆ ನಂಬಿಕೆನೇ ಇಲ್ಲ ರಾಜಲಕ್ಷ್ಮಿ. ನಮ್ಮ ಪದ್ಧತಿಗಳೇ ಬೇರೆ, ಅವಳು ಬೆಳೆದಿದ್ದ ವಾತಾವರಣನೇ ಬೇರೆ. ನಾವು ಎಲ್ರಿಗೂ ಇಷ್ಟ ಆಗೋ ಹಾಗೆ ಬದುಕ್ತೀವಿ, ಅವಳಿಗೆ ಇಷ್ಟ ಬಂದಂಗೆ ಬದುಕ್ತಾಳೆ. ಅದಕ್ಕೆ ಆದ್ಯನ ವಿಷಯದಲ್ಲಿ ಸ್ವಲ್ಪ ಅವಸರ ಪಟ್ಟೆ ಅನಿಸ್ತಿದೆ. ಏನ್ ಮಾತಾಡ್ತಿದ್ಯಾ ಮಾವ? ಆದ್ಯ ನನಗೆ ಈ ಮನೆಗೆ ಕರೆಕ್ಟ್ ಅಲ್ಲ ಅಂತ ಅನ್ಸುತ್ತೆ. ಮದ್ವೆಗೆ ಮುಂಚೆನೆ ಹೇಗಿದ್ರೆ ಮದ್ವೆ ಆದ್ಮೇಲೆ ಇನ್ನು ಹೆಂಗೆ? ನನ್ನ ಪ್ರೀತಿಗೋಸ್ಕರ ನಾನು ಮನೇಲಿರೋರ್ಗೆಲ್ಲ ತೊಂದರೆ ಕೊಡಲ್ಲ. ಈ ಮನೆ ಮರ್ಯಾದೆನ 10 ಜನಗಳ ಮುಂದೆ ಹರಾಜ್ ಹಾಕಲ್ಲ. ಅದಕ್ಕೆ ಆದ್ಯನ್ ಮದ್ವೆ ಆಗದ್ ಬೇಡ ಅನ್ಕೊಂಡಿದೀನಿ.
ಮಾವ ಅಷ್ಟಕ್ಕೂ ನೀನೇನ್ ಮಾತಾಡ್ತಿದ್ಯಾ ನಿಂಗೆ ಗೊತ್ತಾಗ್ತಿದ್ಯಾ? ಏನ್ರಿ, ಅಲ್ಲ ಯಾವ ಕಾರ್ಯಕ್ರಮ ಇದ್ರು ಎಷ್ಟು ಬೇಗ ರೆಡಿ ಆಗ್ತಿದ್ರಿ, ಇವತ್ತ್ಯಾಕೆ ಇಷ್ಟು ತಡ ಮಾಡ್ತಿದ್ದೀರಿ? ತಯಾರಾಗೋದಕ್ಕೆ ಲೇಟ್ ಆಗ್ತಾ ಇಲ್ಲ, ಹೇಗ್ ತಯಾರಾಗೋದು ಅರ್ಥ ಆಗದೆ ತಡ ಆಗ್ತಾ ಇದೆ ಅಷ್ಟೇ. ಹೌದಾ, ಯಾಕೆ ಹಾಗೆ? ಊರಿನ ಮುಖ್ಯಸ್ಥನಾಗಿ ಮನೆ ಮುಖ್ಯಸ್ಥನಾಗಿ ಪಂಚೆ ಉಟ್ಟು ಶಲ್ಯ ಹಾಕಿದ್ರೆ ಸಾಕು ಅಂತ ಅನಿಸ್ತಿತ್ತು. ಅಲ್ಲ, ಇವತ್ತು ಕೂಡ ನೀವು ಮನೆ ಮುಖ್ಯಸ್ಥ ತಾನೇ ಆಗಿರೋದು? ಇಲ್ಲ ಜಾನಕಿ, ಒಬ್ಬ ತಂದೆಯಾಗಿ ಒಬ್ಬ ಮಾವ ಆಗಿ ಈ ಕಾರ್ಯಕ್ರಮನ ನಿಂತು ಮಾಡಬೇಕಲ್ವಾ? ಒಂದು ಕಡೆ ನನ್ನ ಸ್ವಂತ ಮಗಳ ತರ ಇರೋ ಆದ್ಯ, ಇನ್ನೊಂದು ಕಡೆ ಈ ಕೈಯಲ್ಲಿ ಬೆಳೆಸಿರೋ ಸೀನು. ಇಲ್ಲಿ ಹೆಣ್ಣಿನ ಕಡೆಯವರು ನಾವೇ, ಆ ಕಡೆ ಗಂಡಿನ ಕಡೆಯವರು ನಾವೇ. ಒಬ್ರೇ ಆಗಿ ಇಬ್ಬರ ಕಡೆನೂ ಇರಬೇಕಲ್ವಾ? ಅದನ್ನೇ ಯೋಚಿಸ್ತಿದ್ದೆ. ಆದ್ಯ ಸೀನು ಒಂದಾಗಿ ಹೆಜ್ಜೆ ಹಾಕೋ ಸಮಯ. ಅಂಥ ಸಮಯದಲ್ಲಿ ನೀವು ಯಾವ ಕಡೆ ನಿಂತ್ಕೊಂಡ್ರು ಕೂಡ ಸರಿ ಹೋಗುತ್ತೆ. ನಮ್ ಕಣ್ಮುಂದೆ ಹುಟ್ಟಿ ನಮ್ ಎದುರಿಗೆ ಬೆಳ್ದಿರೋ ಸೀನು ಆಗ್ಲೇ ಮದುವೆ ಮಾಡ್ಕೊಳ್ಳೋಷ್ಟು ದೊಡ್ಡವನಾದ್ನ ಅಂತ ಅನಿಸ್ತಿದೆ. ಕಾಲಚಕ್ರ ತಿರುಗ್ತಾ ಇರುತ್ತೇರಿ. ನಮ್ಮ ಕಣ್ಣು ಮುಂದೆ ಬೆಳೆದವರು ದೊಡ್ಡವರಾಗ್ತಿದ್ದ ಹಾಗೆ ನಾವು ಕೂಡ ಅವ್ರ ಕಣ್ಮುಂದೆ ದೊಡ್ಡವರಾಗ್ಬಿಡ್ತೀವಿ. ದೊಡ್ಡವರಷ್ಟೇ ಅಲ್ಲ, ವರ್ಷ ಕಳೆಯೋದ್ರಲ್ಲಿ ನಮ್ಮನ್ನ ಅಜ್ಜಿ ಅಜ್ಜ ಅಂತ ಕರೆಯೋರು ಬರ್ತಾರೆ. ಓಹೋ, ಮೊಮ್ಮಕ್ಕಳು ಬಂದು ಈ ಮೀಸಿನ ಎಳೆದು ಎಲ್ಲಿ ತಾತ ಅಂತ ಕರೆದು ಬಿಡ್ತಾರೋ ಅಂತ ಭಯನಾ? ಭಯ ಯಾಕೆ? ಹುಟ್ಟೋದು ಮಕ್ಕಳು ಅಂತ ನಾವ್ ಅನ್ಕೋತೀವಿ. ಆದ್ರೆ ಇಷ್ಟು ವರ್ಷ ಎಲ್ರ ಮಕ್ಕಳನ್ನು ಆಡ್ಸಿರೋ ನಮ್ಮನ್ನ ಆ ಮಕ್ಕಳು ಬಂದ್ಮೇಲೆ ನಮ್ಮನ್ನ ಆಟಾಡ್ಸಕ್ ಶುರು ಮಾಡ್ತಾರೆ. ನಮ್ಮ ವಯಸ್ಸನ್ನ ಕಡಿಮೆ ಮಾಡಿ ಆಯಸ್ಸನ್ನ ಹೆಚ್ಚು ಮಾಡ್ತಾರೆ. ನೀವ್ ಹೇಳೋದು ನಿಜನೇ.